ಓಬಳಾಪುರಂ ಮೈನಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜನಾರ್ದನ ರೆಡ್ಡಿ ಅಪರಾಧಿ ಅಂತ ಹೇಳಿ ಸಿಬಿಐ ವಿಶೇಷ ನ್ಯಾಯಾಲಯ ತೀರ್ಪನ್ನ ಕೊಟ್ಟಿದೆ. ಜನಾರ್ದನ ರೆಡ್ಡಿ ಸೇರಿದಂತೆ ಇತರ ಆರೋಪಿಗಳಿಗೆ 4 ವರ್ಷ ಅವರನ್ನ ಅಪರಾಧಿ ಅಂತ ಹೇಳಿ ತೀರ್ಪನ್ನ ಕೊಟ್ಟು 7 ವರ್ಷಗಳ ಕಾಲ ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಿದೆ. 2009ರಲ್ಲಿ ಸಿಬಿಐ ಒಎಂಸಿ ಕಂಪನಿಯ ಅಕ್ರಮ ಗಣಿಗಾರಿಕೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನ ಆರಂಭ ಮಾಡಿತ್ತು. ವೈಎಸ್ ರಾಜಶೇಖರ ರೆಡ್ಡಿ ಆಗಿನ ಅವಿಭಜಿತ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದವರು. ಅವರ ಅವಧಿಯಲ್ಲಿ ಗಾಲಿ ಜನಾರ್ದನ ರೆಡ್ಡಿಯವರ ಒಎಂಸಿ ಕಂಪನಿಗೆ ಓಬಳಾಪುರಂನಲ್ಲಿ 68.5 ಹೆಕ್ಟೇರ್ ಹಾಗೆ ಡಿ ಹಿರೇಹಾಳದಲ್ಲಿ 39.5 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಯ ಗುತ್ತಿಗೆಯನ್ನ ನೀಡಲಾಗಿತ್ತು. ಆದರೆ ಈ ರೀತಿ ಗುತ್ತಿಗೆ ನೀಡುವಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಆವತ್ತಿನ ಗಣಿ ಇಲಾಖೆಯ ಸಹಾಯಕ ನಿರ್ದೇಶಕರಾದಂತಹ ಲಿಂಗಾರೆಡ್ಡಿ ಕಬ್ಬಿಣದ ಅದಿರು ಗಣಿಗಾರಿಕೆ ಗುತ್ತಿಗೆ ನೀಡುವಂತಹ ಸಂದರ್ಭದಲ್ಲಿ 23 ಅರ್ಜಿದಾರರನ್ನ ನಿರ್ಲಕ್ಷಿಸಿ ಒಎಂಸಿ ಕಂಪನಿಗೆ ಗುತ್ತಿಗೆಯನ್ನ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಅನ್ನುವಂತಹ ಆರೋಪವೂ ಕೇಳಿಬಂದಿತ್ತು. 884 ಕೋಟಿ ಮೌಲ್ಯದ ಅದಿರು ಲೂಟಿ ಮಾಡಿದಂತಹ ಪ್ರಕರಣ ಇದು. ಕರ್ನಾಟಕದ ಸಂಪತ್ತು ಕೂಡ ಇಲ್ಲಿ ಲೂಟಿಯಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡಿದಂತಹ ಟಪಾಲ್ ಗಣೇಶ್ ಅವರು ಆಗ್ಲೇ ಮಾತನಾಡ್ತಾ ಇದ್ರು. ನಾವು ಸುದೀರ್ಘ 16 ವರ್ಷಗಳ ಕಾಲ ಹೋರಾಟವನ್ನ ಮಾಡಿದ್ವಿ. ಆದ್ರೆ ಇಷ್ಟು ಸಮಯ ಜನಾರ್ದನ ರೆಡ್ಡಿ ಅವರು ತಮ್ಮ ಪ್ರಭಾವವನ್ನ ಬಳಸಿ ತಮ್ಮ ಅಧಿಕಾರವನ್ನ ಬಳಸಿ ಈ ಕೇಸ್ನಿಂದ ಬಚಾವಾಗ್ತಾ ಇದ್ರು. ಆದ್ರೆ ಈಗ ಕೊನೆಗೂ ನ್ಯಾಯವನ್ನ ಎತ್ತಿ ಹಿಡಿದಿದೆ. ಆ ಖುಷಿ ನಮಗಿದೆ ಅಂತ ಹೇಳಿ ಟಪಾಲ್ ಗಣೇಶ್ ಅವರು ಹೇಳ್ತಾ ಇದ್ರು. ಈ ಕೇಸ್ನಲ್ಲಿ ಗಣಿ ಇಲಾಖೆಯ ಅಧಿಕಾರಿಗಳು ಕೂಡ ಅಕ್ರಮವನ್ನ ಎಸಗಿದ್ದಾರೆ. ಅವರು ಹಣದ ಪ್ರಭಾವಕ್ಕೆ ಒಳಗಾಗಿ ಅಕ್ರಮವನ್ನ ಮಾಡಿದ್ರು. ಗಣಿಗಾರಿಕೆಗೆ ಪರ್ಮಿಷನ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಕರ್ನಾಟಕಕ್ಕೆ ಇದರಲ್ಲಿ ಅನ್ಯಾಯ ಆಗಿದೆ. ಕರ್ನಾಟಕದ ಸಂಪತ್ತನ್ನ ಲೂಟಿ ಹೊಡೆಯುವಂತಹ ಕೆಲಸ ಆಗಿದೆ. ಹಾಗಾಗಿ ಅವರಿಗೆ ಶಿಕ್ಷೆಯಾಗಬೇಕು ಅಂತ ಹೇಳಿ ನಿರಂತರವಾಗಿ 16 ವರ್ಷದಿಂದ ನಾವು ಹೋರಾಟವನ್ನ ಮಾಡ್ತಾ ಇದ್ವಿ. ಈಗ ಫೈನಲಿ ಕೋರ್ಟ್ ನ್ಯಾಯವನ್ನ ಕೊಟ್ಟಿದೆ ಅಂತ ಹೇಳಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ರು ಹೋರಾಟಗಾರ ಟಪಾಲ್ ಗಣೇಶ್ ಅವರು. ಈಗ ಜನಾರ್ದನ ರೆಡ್ಡಿ ಅವರಿಗೆ 7 ವರ್ಷಗಳ ಜೈಲು ಶಿಕ್ಷೆ ಪ್ರಕಟ ಆಗಿದೆ. ಈ ಜೈಲು ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಸೇರಿದಂತೆ ಇತರ ಅಪರಾಧಿಗಳು ಎಲ್ಲರೂ ಕೂಡ ಅಲ್ಲೇ ಇದ್ರು. ಅವರನ್ನ ಅಲ್ಲಿಂದಾನೇ ಸಿಬಿಐ ಅಧಿಕಾರಿಗಳು ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ನೇರವಾಗಿ ಚಂಚಲಗೂಡ ಜೈಲಿಗೆ ಅವರನ್ನ ಕರ್ಕೊಂಡು ಹೋಗಲಾಗುತ್ತೆ. ಕೋರ್ಟ್ನಲ್ಲಿ ಸುದೀರ್ಘ 13 ವರ್ಷಗಳ ಕಾಲ ವಿಚಾರಣೆ ನಡೆಯಿತು. ಆ ವಿಚಾರಣೆಯ ಸಂದರ್ಭದಲ್ಲಿ ಹಲವು ದಾಖಲೆಗಳನ್ನ ಪರಿಶೀಲನೆ ಮಾಡಲಾಗಿದೆ. 3400ಕ್ಕೂ ಹೆಚ್ಚು ದಾಖಲೆಗಳು ಕೋರ್ಟ್ ಪರಿಶೀಲನೆ ಮಾಡಿದ್ದು. 219 ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನ ಕೋರ್ಟ್ ಮಾಡಿತ್ತು. ಇಷ್ಟೆಲ್ಲ ಆದ್ಮೇಲೆ ಸುದೀರ್ಘವಾದಂತಹ ವಿಚಾರಣೆ ನಡೆದಂತಹ ನಂತರದಲ್ಲಿ ಈಗ ಜನಾರ್ದನ ರೆಡ್ಡಿ ಈ ಕೇಸ್ನಲ್ಲಿ ಅಪರಾಧಿ ಅಂತ ಹೇಳಿ ಕೋರ್ಟ್ ತೀರ್ಪನ್ನ ಕೊಟ್ಟಿದೆ. 7 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿದೆ. ಇನ್ನು ಈ ಜೈಲು ಶಿಕ್ಷೆಯ ಪ್ರಮಾಣ ಪ್ರಕಟ ಆದಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರು ಕೋರ್ಟ್ನಲ್ಲೇ ಮನವಿ ಮಾಡಿಕೊಂಡ್ರಂತೆ. ಸ್ವಾಮಿ, ನನಗೆ ಶಿಕ್ಷೆಯ ಪ್ರಮಾಣವನ್ನ ನೀವು ಕಡಿಮೆ ಮಾಡಬೇಕು. ನಾನೀಗ ಶಾಸಕ ಇದ್ದೀನಿ, ಜನಸೇವೆಯನ್ನ ಮಾಡ್ತಾ ಇದ್ದೀನಿ, ಹಲವು ಜನಪರ ಕಾರ್ಯಕ್ರಮಗಳಲ್ಲಿ ಸಾಮಾಜಿಕ ಕಾರ್ಯಗಳಲ್ಲಿ ನಾನು ತೊಡಗಿಕೊಂಡಿದ್ದೀನಿ. ಹಾಗಾಗಿ ದಯವಿಟ್ಟು ನನ್ನ ಮನವಿಯನ್ನ ನೀವು ಪರಿಗಣಿಸಬೇಕು, ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದ್ರೆ ಕೋರ್ಟ್ ಅದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ, ಬದಲಿಗೆ ಛೀಮಾರಿ ಹಾಕಿದೆ. ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ಈಗ ಜನಾರ್ದನ್ ರೆಡ್ಡಿ ಅವರಿಗೆ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಆಗಿರುವಂಥದ್ದು. ಈ ಒಂದು ಜನಾರ್ದನ್ ರೆಡ್ಡಿ ಅವರ ಅಕ್ರಮ ಗಣಿಗಾರಿಕೆ ಕುರಿತು ಸಾಕಷ್ಟು ಹೋರಾಟ ಮಾಡಿದಂಥ ಟಪಾಲ್ ಗಣೇಶ್ ಅವರು ನಮ್ಮ ಜೊತೆಗಿರುವಂಥದ್ದು. ಅವ್ರನ್ನೂ ಕೂಡ ನೇರವಾಗಿ ಮಾತಾಡ್ತೀನಿ. ಸರ್, ಈ ಒಂದು ನಿರಂತರವಾಗಿ 14 ವರ್ಷಗಳ ಕಾಲ ನೀವು ಹೋರಾಟವನ್ನು ಮಾಡ್ತಾ ಇದ್ರಿ. ಈ ಒಂದು ತೀರ್ಪನ್ನು ಯಾವ ಥರ ಸ್ವಾಗತ ಮಾಡ್ತೀರಿ? ಸರ್, ಇದು ನಾನು ಹೇಳೋದು ನಮ್ಮ ತಂದೆ ತಾಯಿಗೆ ಇವತ್ತು ನಿಜವಾಗ್ಲೂ ಆತ್ಮಕ್ಕೆ ಶಾಂತಿ ಸಿಕ್ಕಿರ್ತೈತೆ. ಎದಕ್ಕಂದರೆ ಈ ಹೋರಾಟ ಮಾಡಬೇಕಂದ್ರೆ ಅವರು ಒಂದು ಬೆಂಬಲ ಇತ್ತು. ಇದಕ್ಕಂದ್ರೆ ನಮ್ಮದು 3 ತಲೆಮಾರು ಉದ್ಯಮದಲ್ಲಿ ಬಂದವ್ರಿ. ನಾವು 1956 ನಮ್ಮ ಗ್ರ್ಯಾಂಡ್ ಫಾದರು ಬಳ್ಳಾರಿ ಅರಣ್ಯ ಪ್ರದೇಶದಲ್ಲಿ 4000 ಎಕರೆ ಲೀಸ್ ಹೋಲ್ಡರು. ನಮ್ಮ ತಂದೆಯವರು ಲೀಸ್ ಹೋಲ್ಡರ್ಸು. ಆ 3 ತಲೆಮಾರು ಲೀಸ್ ಹೋಲ್ಡರ್ಸನ್ನು ಜನಾರ್ದನ್ ರೆಡ್ಡಿ ಅವರು ಉದ್ಯಮಕ್ಕೆ ಬಂದು ಆಂಧ್ರದಲ್ಲಿ ಪರವಾನಗಿ ಪಡೆದು, ಅದು ಕೂಡ ಆ ಪರವಾನಗಿ ಪಡೆದುಕೊಂಡಂಥ ಪ್ರದೇಶಗಳು ಹಿಂದೆ ನಮ್ಮ ಗ್ರ್ಯಾಂಡ್ ಫಾದರ್ ಅವರು
ಪರವಾನಗಿ ಮಾಡಿದಂಥ ಪ್ರದೇಶನೇ. ಅಲ್ಲಿ ರದ್ದತಿಯಾಗಿ ಇವ್ರಿಗೆ ಶಿಫಾರಸು ಆಗ್ತೈತಿ, ಇವರು ಹೆಸರು ಮೇಲೆ ಬದಲಾವಣೆ ಆಗ್ತೈತಿ. ಇವರು ನಮ್ಮ ಬಳ್ಳಾರಿ ಭಾಗದ ಒಂದು ಅರಣ್ಯ ನಕ್ಷೆ ಇದೆ. ಯಾವುದೇ ಇಲ್ಲಿ ಮೂರು ಗ್ರಾಮಗಳು ಆಂಧ್ರದ ಇದ್ದಾವೆ, ಕರ್ನಾಟಕ ಗ್ರಾಮಗಳು 5 ಗ್ರಾಮಗಳಿದ್ದಾವೆ. ಈ 5 ಗ್ರಾಮಗಳು ಆ ನಕ್ಷೆಯಲ್ಲಿದೆ. ಆ ನಕ್ಷೆಯಲ್ಲಿ ಯಾವುದೇ ಲೀಸ್ ಇರಲಿ ಆ ನಕ್ಷೆಯಲ್ಲಿ ಕುಂದಿರಬೇಕು, ನಾವು ಸೇರಿಸಿದ್ರೆ ಕುಂದಿರಬೇಕು ಆ ಒಂದು ಸ್ಕೆಚ್ ಡ್ರಾಯಿಂಗ್ನ. ಇವು ಡ್ರಾಯಿಂಗ್ ಅರಣ್ಯ ನಕ್ಷೆಯಲ್ಲೇ ಕುಂದ್ರಕ್ಕಿಲ್ರಿ. ಇದು ನಮ್ಮ ಅಧಿಕಾರಿಗಳ ಗಮನಕ್ಕೆ ನಾನು ಮೊದಲಿಂದ ತೊಗೊಂಡು ಹೋಗ್ತಾ ಇದ್ದೀನಿ. ಆದರೆ ನಮ್ಮ ಅಧಿಕಾರಿಗಳು ಅದನ್ನು ಯಾವುದನ್ನು ಪರಿಶೀಲನೆ ಮಾಡಿದೆ. ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿ ಇಷ್ಟು ಅಕ್ರಮ ಮಾಡಲಿಕ್ಕೆ 2008-11ರಲ್ಲಿ ಇದ್ದಂಥ ಅಧಿಕಾರಿಗಳು, ನಮ್ಮ ಡಿ ಸಿ ಅವತ್ತಿನ ದಿವಸ ಡಿ ಸಿ ಇರ್ಬೋದು, SP ಇರ್ಬೋದು, ಇವರೆಲ್ಲ ಸಹಕಾರದಿಂದನೇ ಅವರು ಅವತ್ತಿನ ದಿವಸ ನಮ್ಮ ಗಣಿಗಳೆಲ್ಲ ಅವ್ರ ಹ್ಯಾಂಡ್ ಓವರ್ ತೊಗೊಂಡು ಅಕ್ರಮ ಮಾಡಲಿಕ್ಕೆ 29 ಲಕ್ಷ ಟನ್ ಮೈನಿಂಗ್ ಹೋಗ್ಲಿಕ್ಕೆ 884 ಕೋಟಿ ಲೂಟಿ ಆಗಲಿಕ್ಕೆ ಪರೋಕ್ಷವಾಗಿ ನಮ್ಮ ಅಧಿಕಾರಿಗಳು ಸಹಕಾರ ಕೊಟ್ಟಾರೆ. ಸರ್, ಈಗ ಗಣಿ ಒತ್ತುವರಿ ಅಂದರೆ ಈ ಗಡಿ ರೇಖೆ ಒತ್ತುವರಿ ಅಂತ ಹೇಳಿದರು, ಯಾವ ಥರ ಒತ್ತುವರಿ ಆಗಿತ್ತು? ನೋಡಿ, ಒಂದು ಹೇಳ್ತೀನಿ ನೋಡಿ, ಸ್ಪಷ್ಟವಾಗಿ ಎಲ್ಲರೂ ತಿಳ್ಕೊಬೇಕು. ಬಳ್ಳಾರಿ ಅರಣ್ಯ ನಕ್ಷೆಯಲ್ಲಿ ಗ್ರಾಮಗಳೇ ತಾಲೂಕು ಗಡಿನೇ ಜಿಲ್ಲೆ ಗಡಿನೇ ಇಂಟರ್ಸ್ಟೇಟ್ ಬೌಂಡ್ರಿ. ಇದು ಏನು ಇಂಟರ್ಸ್ಟೇಟ್ ಬೌಂಡ್ರಿ ಅಂದರೆ ಬೇರೆ ಬರೋಕ್ಕಿಲ್ಲ, ಅದಕ್ಕೆಲ್ಲದಕ್ಕೆ ಮೂಲ ಗ್ರಾಮದ ಗಡಿ ಬದಲಾವಣೆ ಮಾಡ್ತಾರೆ ಇವರು. ಈ ಮಲ್ಪಂಗುಡಿಯಲ್ಲಿ ಪರವಾನಗಿ ಪಡ್ಕೊತಾರೆ, ಟುಮಟಿ ವಿಟ್ಲಾಪುರ ಗ್ರಾಮಗಳು ಬದಲಾವಣೆ ಮಾಡ್ತಾರೆ. ಅದನ್ನು ಇವರು ಇಂಟರ್ಸ್ಟೇಟ್ ಬೌಂಡ್ರಿ ಅಂತೇಳಿ ಪರಿವರ್ತನೆ ಮಾಡಿಕೊಂಡು ಈ ವಿಷಯವನ್ನು ಇಂಟರ್ಸ್ಟೇಟ್ ಬೌಂಡ್ರಿ ಅಂದರೆ ಆ ಒಂದು ವಿಷಯ ಜಟಿಲ ಆಗ್ತದಲ್ಲ, ಲೂಟಿ ಹೊಡೆದು ಇದು ಮಾಡಲಿಕ್ಕೆ ಇಂಟರ್ಸ್ಟೇಟ್ ಬೌಂಡ್ರಿ ಪದ ಚೆನ್ನಾಗಿರ್ತಂದ್ರೆ ಆ ಪದ ಬಳಸ್ಕೊಂಡು ಲೂಟಿ ಹೊಡಿತಾರೆ ಇವರು. ಅದಕ್ಕೆ ನಮ್ಮ ಅಧಿಕಾರಿಗಳು ಸಾಥ್ ಕೊಡ್ತಾರೆ. ನಮ್ಮ ಅಧಿಕಾರಿಗಳು ಯಾವತ್ತಲ್ಲಿ ಗ್ರಾಮ ಹದ್ದುಗಳು ಪರಿಶೀಲನೆ ಮಾಡ್ಯಾರೇನ್ರಿ? ನಮ್ಗೆ ಕೊಟ್ಟಿರೋ ಲೀಸ್ಗಳು ಗ್ರಾಮ ಹದ್ದುಗಳು ರೀ. ನಮ್ಮ ತಂದೆಯವರಿಗೆ ಲೀಸು GPS ರೀಡಿಂಗ್ ಅಂದರೆ ಅವತ್ತಿನ ದಿವಸನೇ ನ್ಯಾವಿಗೇಷನ್ ಅಂದರೆ GPS ರೀಡಿಂಗ್ ಮೂಲಕ ಕೊಟ್ಟಂಥ ನಕ್ಷೆಯನ್ನೇ ಬದಲಾವಣೆ ಮಾಡ್ತಾರೆ ನಮ್ಮ ಅಧಿಕಾರಿಗಳು. ಎಲ್ಲೋ ಒಂದು ಕಡೆಗೆ ಈ ಅಕ್ರಮಗಳಿಗೆ ನಮ್ಮ ಅಧಿಕಾರಿಗಳು ಸಾಥ್ ಕೊಟ್ಟಾರ. ಜನಾರ್ದನ್ ರೆಡ್ಡಿ ಅಂದರೆ ಓನ್ ಪವರ್, ಆಂಧ್ರದಲ್ಲಿ ರಾಜಶೇಖರ ರೆಡ್ಡಿ ಪವರ್, ಇಲ್ಲಿ ಓನ್ ಪವರ್, ಆಂಧ್ರದಲ್ಲಿ ಪರ್ಮಿಟು, ಕರ್ನಾಟಕ ಸಂಪತ್ತು ಕೊಳ್ಳೆ ಹೊಡೆದಿರೋದು. ಎಷ್ಟು ಲಕ್ಷ ಟನ್ ಮೈನಿಂಗ್ ಇದು ಮಾಡಿದ್ರು? ಅಲ್ಲ, CBI ಚಾರ್ಜ್ ಶೀಟ್ನಲ್ಲಿ ಒಂದೇ ಮೈನ್ಸಿನಿಂದನೇ ಚಾರ್ಜ್ ಶೀಟ್ ಆಗಿರೋದು 29 ಲಕ್ಷ ಟನ್. ಅವ್ರು ಏನು ಎಕ್ಸ್ಕವೇಟ್ ಮಾಡ್ಯಾರೋ ಆ 29 ಲಕ್ಷ ಟನ್ನು ಕರ್ನಾಟಕ ಮೈನಿಂಗ್ನಿಂದ ಆಗಿರೋದು. ಆಂಧ್ರದ ಪರ್ಮಿಟ್ 884 ಕೋಟಿ ಇವರು ಅರ್ನ್ ಏನು ಮಾಡಿದಾರೋ ಟೋಟಲಿ ಕರ್ನಾಟಕ ಸಂಪತ್ತು ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.